ಹನುಮ ಧ್ವಜದ ಹೋರಾಟದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಸರಿ ಶಾಲನ್ನು ಹಾಕಿದ್ದೇ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಈ ನಡುವೆ ಖುದ್ದು ದೊಡ್ಡಗೌಡರು ಪುತ್ರನ ನಡೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದನ್ನೇ ಮುಂದಿಟ್ಟುಕೊಂಡು ಹಸ್ತಪಡೆ ಜೆಡಿಎಸ್ ತತ್ವಗಳ ಬಗ್ಗೆ ಮಾತನಾಡಿದೆ. ಇದಕ್ಕೆಲ್ಲ ದಳಪತಿ ಉತ್ತರ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಜಾತ್ಯತೀತದ ಒಂದು ತತ್ವ ನೀತಿ ಎಲ್ಲ ಕೂಡ ಕುಸಿದೋಗಿದೆ. ಕೆರಗೋಡು ಹನುಮ ಧ್ವಜ ಕೆಳಗಿಳಿಸಿದ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಹಾಕಿದ್ದ ಕೇಸರಿ ಶಾಲು ಈಗ ರಾಜ್ಯ ರಾಜಕಾರಣದ ಪಡಸಾಲೆಯಲ್ಲಿ ಹೊಸ ಚರ್ಚೆಗೆ ಗ್ರಾಸವಾಗಿದೆ. ದಳಪತಿ ತಮ್ಮ ಹಸಿರು ಶಾಲು ಬಿಟ್ಟು ಕೇಸರಿ ಶಾಲು ಹಾಕಿದ್ದು ಯಾರ ಆಕ್ರೋಶಕ್ಕೆ ಕಾರಣವಾಗಿದ್ಯೋ, ಆದರೆ ಖುದ್ದು ಎಚ್.ಡಿ. ದೇವೇಗೌಡರ ಅಸಮಾಧಾನಕ್ಕೆ ಕಾರಣವಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರ್ದಿತ್ತು. ಎಚ್ಡಿಕೆ ಕೇಸರಿ ಶಾಲು ಹಾಕಿದ್ದಕ್ಕೆ ಎಚ್ಡಿಡಿ ಅಪಸ್ವರ. ಮಾಜಿ ಸಿಎಂ ಎಚ್ಡಿಕೆ ಮಂಡ್ಯದಲ್ಲಿ ನಡೆದ ಹನುಮನ ಧ್ವಜ ಹೋರಾಟದಲ್ಲಿ ಭಾಗಿಯಾಗಿದ್ದಾಗ ಕೇಸರಿ ಧ್ವಜ ಧರಿಸಿದ್ರು. ಸದ್ಯ ಇದು ಮಾಜಿ ಪ್ರಧಾನಿ ದೊಡ್ಡಗೌಡರ ಬೇಸರಕ್ಕೆ ಕಾರಣವಾಗಿದೆ. ನಾವು ಬಿಜೆಪಿ ಜೊತೆ ಹೋದ್ರೂ ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರ್ದಿತ್ತು, ನಮ್ಮ ಹಸಿರು ಶಾಲನ್ನೇ ಹಾಕಬೇಕಿತ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮದು ಅವರಿದ್ದರೆ ಹೋಗುವಾಗ ನಮ್ದು ಹಾಕ್ಬಿಡಕ್ಕೆ ಒಂದು ಒಳ್ಳೆ ಸನ್ನಿವೇಶ ಬಂದರೆ ಮೋದಿ ನಾನು ಯಡಿಯೂರಪ್ಪ ಒಂದು ವೇದಿಕೆ ಮೇಲೆ ಹೋಗಿದ್ರೆ ಅವ್ರ ಫ್ಲಾಗ್ ಬ್ಯಾನರ್ ಹಾಕತ್ತಲ್ಲ. ಜೆಡಿಎಸ್ನ ಜಾತ್ಯತೀತತೆ ಕುಸಿದು ಹೋಗಿದೆ ಎಂದ ಡಿಕೆಶಿ. ಇನ್ನು ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರ್ದಿತ್ತು ಎಂಬ ಎಚ್ಡಿಡಿ ಹೇಳಿಕೆ ವಿಚಾರಕ್ಕೆ ಡಿಸಿಎಂ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ಜೆಡಿಎಸ್ಗೆ ಈಗ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಅವರ ಪಕ್ಷಕ್ಕೆ ಜಾತ್ಯತೀತತೆ ಅಂತ ಇತ್ತು, ಈಗ ಅದೆಲ್ಲವೂ ಕುಸಿದು ಹೋಗಿದೆ ಅಂತ ನ್ಯೂಸ್ ಫಸ್ಟ್ಗೆ ಹೇಳಿದ್ದಾರೆ. ದೇವೇಗೌಡರು ಬಹಳ ಹಿರಿಯರು, ಪೂಜ್ಯರು. ಅವರು ಬಿಜೆಪಿ ಬಗ್ಗೆ ಆಡಿದ ಮಾತು, ಕುಮಾರಸ್ವಾಮಿ ಬಿಜೆಪಿ ಬಗ್ಗೆ ಆಡಿದ ಮಾತು, ಕುಮಾರಸ್ವಾಮಿ ಬಿಜೆಪಿ ನಾಯಕರ ಬಗ್ಗೆ ಆಡಿದ ಮಾತು ಎಲ್ಲ ನಿಮ್ಮ ಹತ್ರ ದಾಖಲೆ ಇದೆ. ನನಗೆ ಆಶ್ಚರ್ಯ, ಈ ಮಟ್ಟಕ್ಕೆ ಜನತಾದಳ ಪಕ್ಷ ಜಾತ್ಯತೀತ ಪಕ್ಷ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ರು. 2 ಸೀಟು ಬಂದಿತ್ತು, 60-70 ಸೀಟು ಬಂದಿತ್ತು. ಸೊ ಈಗಿಂತ ಒಂದು ಪರಿಸ್ಥಿತಿ ಬಂದಿತ್ತು. ಹಿಂದೆ ಜೊತೆಗೆ ಸರ್ಕಾರ ಕೂಡ 130-140 ಎಲ್ಲ ಮಾಡಿದ್ರು. ಈಗ ಈ ಪರಿಸ್ಥಿತಿ ಅದು ಯಾಕೆ ಬಂತೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಧಿಕಾರ ಬರ್ತದೆ ಹೋಗ್ತದೆ, ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಜಾತ್ಯತೀತದ ಒಂದು ತತ್ವ ನೀತಿ ಎಲ್ಲ ಕೂಡ ಕುಸಿದೋಗಿದೆ. ಜನ ಪ್ರೀತಿಯಿಂದ ಹಾಕಿದ ಕೇಸರಿ ಶಾಲನ್ನ ತೆಗೆಯಲು ಮನಸ್ಸಾಗ್ಲಿಲ್ಲ. ಇನ್ನು ಕೇಸರಿ ಶಾಲಿನ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾ ಇದ್ದಂತೆ ಈ ಬಗ್ಗೆ ನ್ಯೂಸ್ ಫಸ್ಟ್ ನಡೆಸಿದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಮಂಡ್ಯಕ್ಕೆ ಹೋದಾಗ ಅಲ್ಲಿನ ಜನರು ಕೇಸರಿ ಶಾಲನ್ನ ಪ್ರೀತಿಯಿಂದ ಹಾಕಿದ್ರು, ಅದನ್ನ ನಾನು ತೆಗೆಯಲು ಮನಸ್ಸು ಬರಲಿಲ್ಲ ಅಂತ ಹೇಳಿದ್ದಾರೆ. ಸಭೆಗೆ ನಾನು ಜನಗಳಲ್ಲಿ ಶಾಂತಿಯುತವಾಗಿ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರ್ದು ಅಂತಕ್ಕಂಥ ಒಂದು ಸಲಹೆ ಕೊಡ್ಲಿಕ್ಕೆ ಆಗ ಅಲ್ಲಿರ್ತಕ್ಕಂಥ ಯುವಕರು ನನಗೆ ಆ ಶಾಲೆ ಓದಿಸಿ, ಆ ಯುವಕರು ಪ್ರೀತಿಯಿಂದ ನನಗೆ ಶಾಲೆ ಓದಿಸಿದಾಗ ನಾನು ತೆಗೆದಾಕಕ್ಕೆ ಯಾವುದೋ ಒಂದು ಈಗ ಕೇಸರಿ ಶಾಲು ಅದು ಬಿಜೆಪಿ ಪಕ್ಷದಿಂದ ಕೇಸರಿ ಶಾಲು ನಮ್ಮ ಹಿಂದೂ ಸನಾತನ ಧರ್ಮದ ನಮ್ಮ ಒಂದು ಸಮಾಜದಲ್ಲಿರ್ತಕ್ಕಂಥ ಗುರು ಹಿರಿಯರ ಒಂದು ಉಡುಪ. ಇತ್ತೀಚೆಗೆ ಕೇಸರಿ ಶಾಲೆ ಆಗ್ತಕ್ಕಂಥದ್ದು ಸಣ್ಣ ಸಣ್ಣ ಹಳ್ಳಿನಲ್ಲಿ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದೆ. ಕೆಲವು ಯುವಕರು ನನಗಲ್ಲಿ ಹೋದಾಗ ಅದಾಗ್ತಕ್ಕಂಥ ಸನ್ನಿವೇಶ ಏನಿದೆ ಅದಕ್ಕೆ ನಾನೇನೋ ಸಂಪೂರ್ಣವಾಗಿ ನನ್ನ ನಡವಳಿಕೆಯಲ್ಲಿ ನಾನೇನೋ ಬದಲಾವಣೆನೇ ಆಗೋಗಿದ್ದೀನಿ ಅಂತ ಪರಿವರ್ತನೆ ಆಗೋಗಿದ್ದೀನಿ ಅಂದರೆ ಅಂಥವ್ರು ನಾನು ಉತ್ತರ ಕೊಡ್ಲಿಕ್ಕೆ. ಒಟ್ಟಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಹೋರಾಟದಲ್ಲಿ ಕೇಸರಿ ಶಾಲು ಹಾಕಿದ್ದು ರಾಜಕೀಯ ವಟಾರದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಅದರಲ್ಲೂ ಕಾಂಗ್ರೆಸ್ ನಾಯಕರು ಜೆಡಿಎಸ್ನ ತತ್ವದ ಬಗ್ಗೆ ಸೊಲ್ಲೆತ್ತುತ್ತಿದ್ದಾರೆ.
ಇದಕ್ಕೆ ಎಚ್ಡಿಕೆ ಕೂಡ ಟಾಂಗ್ ಕೊಡುವ ಮೂಲಕ ಹಸ್ತಪಡಿಯ ಬಾಯಿಗೆ ಬೀಗ ಹಾಕಲು ಪ್ರಯತ್ನಿಸಿದ್ದಾರೆ. ವಿನಾಯಕ್ ಗಂಗೊಳ್ಳಿ, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.